ಹಾರೋಹಳ್ಳಿ ತಾಲೂಕಿನ ಚಿಕ್ಕಕಲ್ಲುಬಾಳು ಹಾಲು ಉತ್ಪಾದಕರ ಸಹಕಾರ ಸಂಘದ ನೂತನ ಅಧ್ಯಕ್ಷರಾಗಿ ಜೆಡಿಎಸ್ ಬೆಂಬಲಿತ ಕೆಎಂ ಶಿವರಾಜು ಮತ್ತು ಉಪಾಧ್ಯಕ್ಷರಾಗಿ ಕೆಪಿ ಸುನೀತಾ ಅವಿರೋಧವಾಗಿ ಆಯ್ಕೆಯಾದರು. ಸಂಘದ ಆವರಣದಲ್ಲಿ ನಡೆದ ಚುನಾವಣೆಯಲ್ಲಿ ತಲಾ ಒಬ್ಬರೇ ನಾಮಪತ್ರ ಸಲ್ಲಿಸಿದ್ದರಿಂದ ಇವರು ಅವಿರೋಧವಾಗಿ ಆಯ್ಕೆಯಾಗಿದ್ದಾರೆಂದು ಚುನಾವಣಾಧಿಕಾರಿಯಾಗಿದ್ದ ಮಂಜುನಾಥ್ ಫಲಿತಾಂಶ ಘೋಷಿಸಿದರು. ಸಂಘದ ಸಿಇಒ ನವೀನ್ ಸಹಾಯಕ ಚುನಾವಣಾಧಿಕಾರಿಯಾಗಿ ಕರ್ತವ್ಯ ನಿರ್ವಹಿಸಿದರು. ಈ ಸಂದರ್ಭದಲ್ಲಿ ಡೈರಿ ನಿರ್ದೇಶಕರಾದ ಮುದ್ದೇಗೌಡ, ಚಂದ್ರಯ್ಯ, ಗೋವಿಂದ, ಚಂದ್ರಶೇಖರ್, ಗುರುಮೂರ್ತಿ, ರತ್ನಮ್ಮ, ರಮ್ಯಾ, ಪವಿತ್ರ ಸೇರಿದಂತೆ ವಿಎಸ್ಎಸ್ಎನ್ ನಿರ್ದೇಶಕ ಬಸವರಾಜು, ತಾಲೂಕು ಪಂಚಾಯಿತಿ ಮಾಜಿ ಸದಸ್ಯ ಸಿದ್ದರಾಜು, ಗ್ರಾಮ ಪಂಚಾಯಿತಿ ಮಾಜಿ ಅಧ್ಯಕ್ಷ ಬಸವರಾಜು, ಸದಸ್ಯರಾದ ಕೃಷ್ಣಮೂರ್ತಿ, ಮುನಿಶೆಟ್ಟಿ, ಕರಿಯಪ್ಪ, ಪುಟ್ಟವೆಂಕಟಯ್ಯ ಸೇರಿದಂತೆ ಹಲವರು ಹೂಗುಚ್ಛ ನೀಡಿ ಅಭಿನಂದಿಸಿದರು. ಹಾಲು ಉತ್ಪಾದಕರ ಸಹಕಾರ ಸಂಘದ ಎಲ್ಲ ನಿರ್ದೇಶಕರಿಗೂ ಹಾಗೂ ಎಲ್ಲ ಮುಖಂಡರಿಗೂ ಈ ಒಂದು ಸ್ಥಾನಕ್ಕೆ ನನ್ನನ್ನು ಆಯ್ಕೆ ಮಾಡಿದ್ದಕ್ಕೆ ಎಲ್ಲರಿಗೂ ಅಭಿನಂದನೆ ಸಲ್ಲಿಸ್ತೀನಿ. ಮತ್ತು ಈ ಮೂಲಕ ಸರ್ಕಾರಕ್ಕೆ ತಿಳಿಸುವುದೇನೆಂದರೆ, ಹಾಲಿನ ದರ ತೀರಾ ಕಮ್ಮಿಯಾಗಿದ್ದು ಹಾಲಿನ ದರವನ್ನು ಕನಿಷ್ಠ ಪಕ್ಷ 50 ರೂಪಾಯಿಗೆ ಏರಿಸಬೇಕಂತ ಈ ಮೂಲಕ ನಮ್ಮೆಲ್ಲರ ಪರವಾಗಿ ಸರ್ಕಾರಕ್ಕೆ ಒತ್ತಾಯವನ್ನು ಮಾಡ್ತೀವಿ. ಸರ್ಕಾರದಿಂದ ಬರತಕ್ಕಂಥ ಸಹಾಯಧನ ಕಮ್ಮಿಯಾಗಿದ್ದು ಪ್ರತಿ ತಿಂಗಳು ಆಯಾ ಕಾಲಕ್ಕೆ ಬರದೇ ಇದ್ದು ಈ ಮೂಲಕ ನಿರ್ದೇಶಕರು ಹೆಚ್ಚಿನ ಗಮನ ಹರಿಸಿ ರೈತರಿಗೆ ಅನುಕೂಲವಾಗುವ ರೀತಿಯಲ್ಲಿ ಕನಿಷ್ಠ ಪಕ್ಷ 8 ರೂಪಾಯಿ ಆದರೂ ಸಹಾಯಧನ ಕೊಡಬೇಕು ಅಂತ ಈ ಮೂಲಕ ಕೇಳ್ಕೊತೀವಿ. ಅಷ್ಟೇ ಸಾಕು. ದೋಸೆ ಬಂದಿರುತ್ತೆ. ಈಗ ಹಾಕ್ಬಿಡಿ, ಸಾಕ್ಬಿಡಿ, ಮುಟ್ಟಬಿಟ್ಟು